ಇಸ್ರೇಲಿ ಪಡೆಗಳು 2023ರ ಅಕ್ಟೋಬರ್ 7ರಿಂದ 2025ರ ಅಕ್ಟೋಬರ್ 7ರ ಅವಧಿಯಲ್ಲಿ 20,000ಕ್ಕೂ ಹೆಚ್ಚು ಫೆಲಿಸ್ತೀನಿಯನ್ ಮಕ್ಕಳನ್ನ ಕೊಂದಿವೆ ಅಂತ ವಿಶ್ವಸಂಸ್ಥೆಯ ತನಿಖಾ ಆಯೋಗ ಹೇಳಿದೆ. ಉದ್ದೇಶಪೂರ್ವಕವಾಗಿ ಮಕ್ಕಳನ್ನ ಗುರಿಯಾಗಿಸಿ ನಡೆಸಲಾದ ದಾಳಿಗಳು ಇವಾಗಿವೆ ಅಂತ ವರದಿ ಉಲ್ಲೇಖಿಸಿದೆ. ಈ ದಾಳಿಗಳಲ್ಲಿ 20,000ಕ್ಕೂ ಹೆಚ್ಚು ಪ್ಯಾಲೆಸ್ತೇನಿಯನ್ ಮಕ್ಕಳನ್ನ ಕೊಂದಿವೆ ಅಂತ ವಿಶ್ವಸಂಸ್ಥೆಯ ತನಿಖಾ ಆಯೋಗ ಹೇಳಿದೆ. ಒರಿಸ್ಸಾ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಶ್ರೀನಿವಾಸನ್ ಮುರಳೀಧರ್ ಅವರ ನೇತೃತ್ವದ ಸ್ವತಂತ್ರ ಅಂತಾರಾಷ್ಟ್ರೀಯ ವಿಚಾರಣಾ ಆಯೋಗ 100 ಪುಟಗಳ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ಅವಧಿಯಲ್ಲಿ ಗಾಜಾದಲ್ಲಿ ನಡೆದ ಯುದ್ಧದಲ್ಲಿ ಕನಿಷ್ಠ 20,179 ಮಕ್ಕಳು ಸಾವನ್ನಪ್ಪಿದ್ದಾರೆ ಮತ್ತು 44,143 ಮಕ್ಕಳು ಗಾಯಗೊಂಡಿದ್ದಾರೆ ಅಂತ ವರದಿ ಹೇಳಿದೆ. There has been a widespread and systematic killing and harming of children between 7th October 2023 and 7th October 2025. We have witnessed more than 20,000 children who've been killed and more than 44,000 children who've been injured. ತನಿಖಾ ಸಮಿತಿಯ ಹೊಸ ವರದಿ ಇಸ್ರೇಲ್ ಸೇನೆ ಗಾಜಾದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಮಕ್ಕಳನ್ನ ಗುರಿಯಾಗಿಸಿ ದಾಳಿ ಮಾಡಿದೆ ಅಂತ ಹೇಳುತ್ತೆ. ಇದಲ್ಲದೆ ನರಮೇಧ, ಯುದ್ಧಾಪರಾಧಗಳು ಮತ್ತು ಮಾನವೀಯತೆಯ ವಿರುದ್ಧದ ಅಪರಾಧಗಳಂತಹ ಅತ್ಯಂತ ಕಠಿಣ ಪದಗಳನ್ನ ವರದಿಯಲ್ಲಿ ಬಳಸಲಾಗಿದೆ ಮತ್ತು ಯಥಾಪ್ರಕಾರ ಇಸ್ರೇಲ್ ಈ ಆರೋಪಗಳನ್ನ ಸಂಪೂರ್ಣವಾಗಿ ನಿರಾಕರಿಸುತ್ತಿದೆ. ವಿಶ್ವಸಂಸ್ಥೆಯ ವಿಚಾರಣಾ ಆಯೋಗ ತನ್ನ ವರದಿ ಸಾಕ್ಷಿಗಳು, ಪುರಾವೆಗಳು ಮತ್ತು ಘಟನೆಗಳ ವಿವರವಾದ ತನಿಖೆಯನ್ನ ಆಧರಿಸಿದೆ ಅಂತ ಹೇಳುತ್ತೆ. ಇಸ್ರೇಲ್ ಸೇನೆ ಜನನಿಬಿಡ ಪ್ರದೇಶಗಳು, ಶಾಲೆಗಳು ಮತ್ತು ಶಿಬಿರಗಳ ಮೇಲೆ ದಾಳಿ ಮಾಡಿದ್ದು, ಇದರ ಪರಿಣಾಮವಾಗಿ 20,000ಕ್ಕೂ ಹೆಚ್ಚು ಮಕ್ಕಳು ಸಾವನ್ನಪ್ಪಿದ್ದಾರೆ ಅಂತ ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ಶ್ರೀನಿವಾಸನ್ ಮುರಳೀಧರ್ ಪುರಾವೆಗಳನ್ನ ಉಲ್ಲೇಖಿಸಿ ಹೇಳಿದ್ದಾರೆ. ಆಕ್ರಮಿತ ಫೆಲಿಸ್ತೀನಿಯನ್ ಪ್ರದೇಶದ ಕುರಿತ ವಿಶ್ವಸಂಸ್ಥೆಯ ವಿಚಾರಣಾ ಆಯೋಗ ಜೂನ್ 23ರಂದು 100 ಪುಟಗಳ ವರದಿಯನ್ನ ಬಿಡುಗಡೆ ಮಾಡಿತು. ಇಂಡಿಯಾ ಟುಡೆಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ನ್ಯಾಯಮೂರ್ತಿ ಎಸ್ ಮುರಳೀಧರ್ ಅವರು 2023ರ ಅಕ್ಟೋಬರ್ 7ರಿಂದ 2025ರ ಅಕ್ಟೋಬರ್ 7ರ ನಡುವೆ ಗಾಜಾ, ವೆಸ್ಟ್ ಬ್ಯಾಂಕ್ ಮತ್ತು ಪೂರ್ವ ಜೆರುಸಲೆಂನಲ್ಲಿ 20,000ಕ್ಕೂ ಹೆಚ್ಚು ಮಕ್ಕಳು ಸಾವನ್ನಪ್ಪಿದ್ದಾರೆ ಮತ್ತು 44,000ಕ್ಕಿಂತ ಹೆಚ್ಚು ಮಕ್ಕಳು ಗಾಯಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಫೆಲಿಸ್ತೀನಿಯನ್ ಮಕ್ಕಳು ಯುದ್ಧದ ತೀವ್ರ ಪರಿಣಾಮ ಎದುರಿಸುತ್ತಿದ್ದಾರೆ ಅಂತ ನ್ಯಾಯಮೂರ್ತಿ ಶ್ರೀನಿವಾಸನ್ ಮುರಳೀಧರ್ ಹೇಳಿದ್ದಾರೆ. ಮಕ್ಕಳ ಹತ್ಯೆಯನ್ನ ಉದ್ದೇಶಪೂರ್ವಕವಾಗಿ ಮತ್ತು ಗುರಿಯಾಗಿಸಿ ನಡೆಸಲಾಗ್ತಿದೆ ಅಂತ ಅವರು ಹೇಳಿದ್ದಾರೆ. ಇಸ್ರೇಲಿ ಸೈನ್ಯ ಜನನಿಬಿಡ ಪ್ರದೇಶಗಳಲ್ಲಿ ವಿನಾಶಕಾರಿ ಬಾಂಬ್ಗಳನ್ನು ಬಳಸಿದೆ ಅಂತ ಅವರು ಆರೋಪಿಸಿದ್ದಾರೆ. ಇದಲ್ಲದೆ ಡ್ರೋನ್ಗಳು ಮತ್ತು ಸ್ನೈಪರ್ ರೈಫಲ್ಗಳಂತಹ ಶಸ್ತ್ರಾಸ್ತ್ರಗಳನ್ನು ಕೂಡ ಬಳಸಲಾಗಿದೆ. ಕ್ವಾಡ್ಕಾಪ್ಟರ್ ಡ್ರೋನ್ಗಳು ಮತ್ತು ಸ್ನೈಪರ್ ರೈಫಲ್ಗಳನ್ನು ಬಳಸಲಾಗಿರುವ ಮತ್ತೊಂದು ವಿಧಾನವನ್ನು ಕೂಡ ಇಸ್ರೇಲ್ ಬಳಸಿದೆ ಅಂತ ಅವರು ಹೇಳಿದ್ದಾರೆ. Using quadcopters, drones and sniper rifles that specifically target and kill children to their head and upper body. ಈ ಕ್ವಾಡ್ಕಾಪ್ಟರ್ಗಳು ಅತ್ಯಂತ ನಿಖರವಾದ ಗುರಿ ಹೊಂದಿವೆ ಅಂತ ಹೇಳಿದ್ದಾರೆ. ವೈದ್ಯರು ಮತ್ತು ಸಾಕ್ಷಿಗಳ ಹೇಳಿಕೆಗಳನ್ನ ಹಾಗೂ ಆಯೋಗ ನೋಡಿದ ವಿಡಿಯೋಗಳನ್ನ ಎಸ್ ಮುರಳೀಧರ್ ಉಲ್ಲೇಖಿಸಿದ್ದಾರೆ. ಇದರಲ್ಲಿ ಇಸ್ರೇಲಿ ಸೈನಿಕರು ಕ್ಯಾಮೆರಾದಲ್ಲಿ ಮಾತಾಡುವ ದೃಶ್ಯಗಳು ಸೇರಿವೆ. ದೂರದಿಂದಲೇ ಗುರಿಗಳನ್ನ ಗುರುತಿಸುವ ಸಾಮರ್ಥ್ಯವಿರುವ ಮುಂದುವರಿದ ಡ್ರೋನ್ಗಳನ್ನ ಬಳಸಿದ್ದಾಗಿ ಕೆಲ ಸೈನಿಕರು ಒಪ್ಪಿಕೊಂಡಿದ್ದಾರೆ. ಹಲವಾರು ಪ್ರಕರಣಗಳಲ್ಲಿ ಮಕ್ಕಳ ತಲೆ ಮತ್ತು ಎದೆ ಭಾಗವನ್ನ ಗುರಿಯಾಗಿಸಿ ಗುಂಡು ಹಾರಿಸಿರೋದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಅಂತ ಆಯೋಗ ಹೇಳಿದೆ. ಮಕ್ಕಳನ್ನ ವ್ಯಾಪಕವಾಗಿ ಮತ್ತು ವ್ಯವಸ್ಥಿತವಾಗಿ ಕೊಲ್ಲುವ ಹಾಗೂ ಹಾನಿಗೊಳಿಸುವ ಪ್ರಕ್ರಿಯೆ ನಡೆದಿದೆ ಅಂತ ಮುರಳೀಧರ್ ಹೇಳಿದ್ದಾರೆ. ಶಾಲೆಗಳು, ವಿಶ್ವವಿದ್ಯಾನಿಲಯಗಳು, ಆಸ್ಪತ್ರೆಗಳು ಮತ್ತು ಅನಾಥಾಶ್ರಮಗಳಂತಹ ನಾಗರಿಕ ಮೂಲಸೌಕರ್ಯಗಳ ನಾಶದ ಬಗ್ಗೆಯೂ ವರದಿ ವಿವರಿಸುತ್ತೆ. ವರದಿಯ ಪ್ರಕಾರ ಗಾಜಾದ 97% ಶಾಲೆಗಳು ಸಂಪೂರ್ಣವಾಗಿ ನಾಶವಾಗಿವೆ. ಅನೇಕ ಮಕ್ಕಳು 3 ವರ್ಷಗಳಿಗೂ ಹೆಚ್ಚು ಕಾಲ ಔಪಚಾರಿಕ ಶಿಕ್ಷಣದಿಂದ ಹೊರಗುಳಿದಿದ್ದಾರೆ. The Commission's findings are that Israel targets children to weaken demographic vitality and deny the Palestinian people's right to self-determination. 97% of all schools have been destroyed. 95% of the universities have been affected in Gaza. 22 out of the 38 universities have been completely destroyed. ಆಯೋಗದ ಮುಂದೆ ಸಾಕ್ಷ್ಯ ನುಡಿದ ವೈದ್ಯರು ತಮ್ಮ ಸಂಪೂರ್ಣ ಕುಟುಂಬಗಳನ್ನು ಕಳೆದುಕೊಂಡಿರುವ ಹೆಚ್ಚಿನ ಸಂಖ್ಯೆಯ ಮಕ್ಕಳಿಗೆ ಚಿಕಿತ್ಸೆ ನೀಡಿದ್ದೇವೆ ಅಂತ ಹೇಳಿದ್ದಾರೆ. ಕಸ್ಟಡಿಯಲ್ಲಿರುವ ಅಪ್ರಾಪ್ತ ವಯಸ್ಕರ ಮೇಲಿನ ದೌರ್ಜನ್ಯದ ಆರೋಪಗಳನ್ನು ಆಯೋಗ ದಾಖಲಿಸಿದೆ. ಕೇವಲ ಕಳವಳ ವ್ಯಕ್ತಪಡಿಸೋದು ಇನ್ನು ಮುಂದೆ ಸಾಕಾಗೋದಿಲ್ಲ, ಕ್ರಮ ಅಗತ್ಯ ಅಂತ ಶ್ರೀನಿವಾಸನ್ ಮುರಳೀಧರ್ ಹೇಳಿದ್ದಾರೆ. ಈ ನಡುವೆ ಇಸ್ರೇಲ್ ಈ ವರದಿಯಲ್ಲಿ ಮಾಡಲಾದ ಆರೋಪಗಳನ್ನು ನಿರಾಕರಿಸುತ್ತಿದೆ. CNN ವರದಿಯ ಪ್ರಕಾರ ವಿಶ್ವಸಂಸ್ಥೆಯ ಇಸ್ರೇಲ್ ರಾಯಭಾರಿ ಡ್ಯಾನಿ ಡ್ಯಾನನ್ ಆಯೋಗ ಹಮಾಸ್ನ ಅಪರಾಧಗಳನ್ನು ನಿರ್ಲಕ್ಷಿಸುತ್ತಿದೆ, ಇಸ್ರೇಲ್ ಅನ್ನ ಗುರಿಯಾಗಿಸಿಕೊಂಡಿದೆ ಅಂತ ಹೇಳಿದ್ದಾರೆ. ಆದರೆ ಇಸ್ರೇಲ್ನಿಂದ ಇಂತಹ ಪ್ರತಿಕ್ರಿಯೆ ಬಂದಿರೋದು ಆಶ್ಚರ್ಯವೇನಿಲ್ಲ. ಇಸ್ರೇಲ್ ಸೇನೆ ಮತ್ತು ಸರ್ಕಾರ ಅಂತಾರಾಷ್ಟ್ರೀಯ ಕಾನೂನನ್ನ ಉಲ್ಲಂಘಿಸಿವೆ ಅಂತ UN ವರದಿ ಸ್ಪಷ್ಟವಾಗಿ ಹೇಳುತ್ತೆ. ವರದಿಯಲ್ಲಿ ಹೇಳಿರುವಂತೆ ಅವು ಅಂತಾರಾಷ್ಟ್ರೀಯ ಕಾನೂನನ್ನ ಸಂಪೂರ್ಣವಾಗಿ ಉಲ್ಲಂಘಿಸಿವೆ.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.